ಇನ್ನು ಲೋಕಸಭಾ ಗೆಲ್ಲೋದಕ್ಕೆ ಕಾಂಗ್ರೆಸ್ ಮತ್ತೊಂದು ದೊಡ್ಡ ಯಾತ್ರೆಯನ್ನ ನಡೆಸ್ತಾ ಇದೆ. ಇದರಿಂದ ರಾಹುಲ್ ಗಾಂಧಿ ಎರಡನೇ ಬೃಹತ್ ಯಾತ್ರೆಯನ್ನ ಆರಂಭಿಸ್ತಾ ಇದ್ದಾರೆ. ಹಿಂದೆ ಭಾರತ್ ಜೋಡೋ ಯಾತ್ರೆ ಆಗಿತ್ತು, ಈಗ ಭಾರತ್ ಜೋಡೋ ನ್ಯಾಯ್ ಯಾತ್ರೆ ಆರಂಭ ಆಗ್ತಾ ಇದೆ. ಇದರಿಂದ ರಾಹುಲ್ ಗಾಂಧಿ ಅವರ ಎರಡನೇ ಯಾತ್ರೆ ಮಣಿಪುರದಿಂದ ಆರಂಭವಾಗಿ ಮುಂಬೈನಲ್ಲಿ ಮುಕ್ತಾಯ ಆಗುವಂತ ಯಾತ್ರೆ ಇದು. ಮಣಿಪುರದಿಂದ ಮುಂಬೈವರೆಗೆ ಬಸ್ ಕಾಲ್ನಡಿಗೆ ಯಾತ್ರೆ. ಮಣಿಪುರದ ಥೌಬಾಲ್ ಜಿಲ್ಲೆಯಲ್ಲಿ ಯಾತ್ರೆಗೆ ಚಾಲನೆ ಇವತ್ತು ಸಿಗುತ್ತೆ. 15 ರಾಜ್ಯಗಳ 100 ಲೋಕಸಭಾ ಕ್ಷೇತ್ರಗಳಲ್ಲಿ ಸಂಚಾರ ನಡೆಸಲಿದ್ದಾರೆ. 15 ರಾಜ್ಯಗಳ 100 ಲೋಕಸಭಾ ಕ್ಷೇತ್ರಗಳಿಗೆ ಭೇಟಿ ನೀಡಲಿರುವುದು. ಈ ಸಂದರ್ಭದಲ್ಲಿ ಅನೇಕ ವಿಶೇಷತೆಗಳು ಈ ಒಂದು ನ್ಯಾಯ ಯಾತ್ರೆಯಲ್ಲಿರುತ್ತೆ. ಸಾಮಾನ್ಯ ಜನರನ್ನ ರೀಚ್ ಆಗುವಂತ ನಿಟ್ಟಿನಲ್ಲಿ ಈ ಒಂದು ಯಾತ್ರೆಯನ್ನ ಮಾರ್ಚ್ 20ರಂದು ಮುಂಬೈನಲ್ಲಿ ಯಾತ್ರೆ ಮುಕ್ತಾಯವಾಗುತ್ತೆ. 6713 ಕಿಲೋಮೀಟರ್ ಸಂಚಾರ ಮಾಡಲಿರುವಂತಹ ಯಾತ್ರೆ ಮಾರ್ಚ್ 20ನೇ ತಾರೀಕು ಮುಂಬೈನಲ್ಲಿ ಯಾತ್ರೆ ಮುಕ್ತಾಯ ಆಗಲಿದೆ. ಸೊ ಭಾರತ್ ಜೋಡೋ ಯಾತ್ರೆ ಮೊದಲ ಮನಸ್ವಿ ಹೆಗಡೆ ಅಣಬೆ ಮೌಲ್ಯವರ್ಧನೆ ಮಾಡಿ 50% ಲಾಭ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ. ಯಾತ್ರೆ ಏನಿತ್ತು ಅದು ಬಹಳ ಯಶಸ್ಸನ್ನ ಕಂಡಿತ್ತು. ಜನರನ್ನ ತಲುಪುವಲ್ಲಿ ರಾಹುಲ್ ಗಾಂಧಿ ಯಶಸ್ವಿ ಆಗಿದ್ರು ಅನ್ನೋದು ಕಾಂಗ್ರೆಸ್ಗೆ ಬಂದಿರುವಂತಹ ಒಂದಷ್ಟು ಇಂಟರ್ನಲ್ ವಿಚಾರ. ಜೊತೆಗೆ ಇದರಿಂದ ಬಹಳಷ್ಟು ಲಾಭ ಕಾಂಗ್ರೆಸ್ಗೆ ಲೋಕಸಭಾ ಚುನಾವಣೆ ವಿಚಾರದಲ್ಲಿ ಆಗುತ್ತೆ ಅನ್ನೋದು ಕೂಡ. ಸೊ ಮಣಿಪುರದ ಥೌಬಾಲ್ ಜಿಲ್ಲೆಯಿಂದ ನ್ಯಾಯ ಯಾತ್ರೆ ಆರಂಭ ಆಗುತ್ತೆ. ನ್ಯಾಯ ಯಾತ್ರೆ ಎಲ್ಲೆಲ್ಲಿ ಸಾಗಲಿದೆ ಈ ಒಂದು ಯಾತ್ರೆ ಅಂತ ನಾವು ನೋಡೋದಾದ್ರೆ ಮಣಿಪುರದ ಥೌಬಾಲ್ನಿಂದ ಶುರುವಾಗಿ ಅಲ್ಲಿಂದ ಜೋಂಗ್ ಜಾಮ್ ಯುದ್ಧ ಸ್ಮಾರಕದಿಂದ ಚಾಲನೆ, ಮಣಿಪುರದ ಖೋಂಗ್ಜಾಮ್ನಿಂದ. ಸೊ 15 ರಾಜ್ಯಗಳಲ್ಲಿ ಈ ಒಂದು ರಾಹುಲ್ ಗಾಂಧಿ ಅವರ ನ್ಯಾಯ ಯಾತ್ರೆ ಸಾಗುತ್ತೆ. ಸೊ 6713 ಕಿಲೋಮೀಟರ್, ಒಟ್ಟು 100 ಲೋಕಸಭಾ ಕ್ಷೇತ್ರಗಳು ಆ ಕ್ಷೇತ್ರಗಳ ಮೂಲಕ ಹಾದು ಹೋಗಲಿದೆ. ಸೊ ಲೋಕಸಭಾ ಗೆಲ್ಲೋದಕ್ಕೆ ಎರಡನೇ ಬಹಳ ದೊಡ್ಡ ಪ್ರಯತ್ನ ಇದು. 110 ಜಿಲ್ಲೆಗಳು ಮತ್ತು 337 ವಿಧಾನಸಭಾ ಕ್ಷೇತ್ರಗಳಲ್ಲಿ ಈ ಭಾರತ್ ನ್ಯಾಯ ಯಾತ್ರೆ ಸಾಗಲಿದೆ. ಬಸ್ನಲ್ಲಿ ಹಾಗೆ ಕಾಲ್ನಡಿಗೆಯಲ್ಲಿ ಸುಮಾರು 6713 ಕಿಲೋಮೀಟರ್ ಯಾತ್ರೆಯನ್ನು ಮಾಡಲಿದ್ದಾರೆ ರಾಹುಲ್ ಗಾಂಧಿ. 67 ದಿನಗಳ ಕಾಲ ನಡೆಯಲಿರುವಂತಹ ಭಾರತ್ ಜೋಡೋ ನ್ಯಾಯ ಯಾತ್ರೆ. ಸೊ ಮಣಿಪುರದಿಂದ ಮುಂಬೈವರೆಗೆ ಬಸ್ ಕಾಲ್ನಡಿಗೆ ಯಾತ್ರೆ. ಮಾರ್ಚ್ 20ರಂದು ಮುಂಬೈನಲ್ಲಿ ಈ ನ್ಯಾಯ ಯಾತ್ರೆ ಅಂತ್ಯ ಕಾಣಲಿದೆ. ನಮ್ಮ ದೆಹಲಿಯ ಪ್ರತಿನಿಧಿ ಹರೀಶ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ ನೇರ ಸಂಪರ್ಕದಲ್ಲಿ. ಹರೀಶ್, ಭಾರತ್ ಜೋಡೋ ಮೊದಲ ಫೇಸ್ ಏನಿತ್ತು, ಮೊದಲ ಯಾತ್ರೆ ಸಾಕಷ್ಟು ಯಶಸ್ಸು, ಜೊತೆಗೆ ಜನರಿಗೆ ರೀಚ್ ಆಗುವಂತ ವಿಚಾರಕ್ಕೆ ಸಂಬಂಧಪಟ್ಟಾಗ ಇನ್ನಷ್ಟು ಅಪ್ಡೇಟ್ ಅನ್ನ ನಿಮ್ಮಿಂದ ಪಡಿತೀನಿ ನಾವು. ಇನ್ನು ಸಿದ್ದರಾಮಯ್ಯ ಈ ಯಾತ್ರೆಯಲ್ಲಿ ಭಾಗವಹಿಸ್ತಾರೆ ಅನ್ನೋದು ಬಹಳ ಮುಖ್ಯವಾದಂತಹ ವಿಚಾರ. ಬೆಂಗಳೂರಿನಿಂದ ಮಣಿಪುರಕ್ಕೆ ತೆರಳಲಿರುವಂತಹ ಸಿಎಂ ಬೆಳಗ್ಗೆ 9:30ಕ್ಕೆ ಮಣಿಪುರ ಇಂಫಾಲಕ್ಕೆ ತೆರಳುವಂತಹ ಸಿಎಂ ಯಾತ್ರೆಯಲ್ಲಿ ಭಾಗಿಯಾಗಲಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಹರೀಶ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ. ಹರೀಶ್, ಆಗ್ಲೇ ನಾನು ಕೇಳ್ತಾ ಇದ್ದೆ, ಭಾರತ್ ಜೋಡೋದ ಮೊದಲ ಫೇಸ್ ಏನಿತ್ತು ಅದು ಬಹಳ ಯಶಸ್ವಿ ಆಗಿತ್ತು, ಸಾಮಾನ್ಯ ಜನರನ್ನ ರೀಚ್ ಆಗುವಂತ ನಿಟ್ಟಿನಲ್ಲಿ ಒಳ್ಳೆ ರಿಸಲ್ಟ್ ಅನ್ನ ಕೊಟ್ಟಿತ್ತು ಅಂತ ಕಾಂಗ್ರೆಸ್ ಅವರು ನಂಬಿದ್ದಾರೆ. ಸೊ ಈಗ ಎರಡನೇ ಯಾತ್ರೆ ಯಾವ ರೀತಿಯಾಗಿ ಇದಕ್ಕೆ ಪ್ಲಾನ್ ಮಾಡಲಾಗಿದೆ, ಎಲ್ಲಿಂದ ಎಲ್ಲಿವರೆಗೆ ಏನೆಲ್ಲ ಒಂದಷ್ಟು ಹೈಲೈಟ್ಸ್ ಇರುತ್ತೆ ಅಂತ ಯಾತ್ರೆಯಲ್ಲಿ? ಅವಿನಾಶ್, ಭಾರತ್ ಜೋಡೋ ಯಾತ್ರೆ ಮೊದಲ ಹಂತ ಕಾಂಗ್ರೆಸ್ಗೆ ಬಹಳ ದೊಡ್ಡ ಯಶಸ್ಸನ್ನು ತಂದುಕೊಟ್ಟಿತ್ತು. ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೆ ರಾಹುಲ್ ಗಾಂಧಿ ಅವರು ನಡೆದಿದ್ರು. ಈ ಒಂದು ಯಾತ್ರೆಯಿಂದ ರಾಹುಲ್ ಗಾಂಧಿ ಅವರ ಇಮೇಜ್ ಕೂಡ ಬದಲಾಗಿತ್ತು. ರಾಷ್ಟ್ರ ರಾಜಕಾರಣದಲ್ಲಿ ರಾಹುಲ್ ಗಾಂಧಿ ಅವರು ಏನನ್ನೋ ಸಾಧಿಸಬಲ್ಲರು, ಏನೋ ಮಾಡಬಲ್ಲರು ಅನ್ನುವಂಥ ನಿಟ್ಟಿನಲ್ಲಿ ಜನರಿಗೂ ಕೂಡ ಒಂದು ಆಶಾಭಾವನೆಯನ್ನ ಈ ಒಂದು ಭಾರತ್ ಜೋಡೋ ಯಾತ್ರೆ ಮೊದಲ ಹಂತ ಮಾಡಿಕೊಟ್ಟಿತ್ತು. ಈಗ ಎರಡನೇ ಹಂತದ ಭಾರತ್ ಜೋಡೋ ಯಾತ್ರೆ ಇವತ್ತಿನಿಂದ ಆರಂಭ ಆಗ್ತಾ ಇದೆ. ಇದು ಬರೋಬ್ಬರಿ 6700 ಕಿಲೋಮೀಟರ್ ಈ ಯಾತ್ರೆ ಸಾಗುತ್ತೆ. ಕಾಲ್ನಡಿಗೆ ಮತ್ತು ಬಸ್ ಮೂಲಕ ರಾಹುಲ್ ಗಾಂಧಿ ಅವರು ತೆರಳುತ್ತಾರೆ. ಇವತ್ತು ಮಣಿಪುರದ ಥೌಬಾಲ್ನಿಂದ ಆರಂಭ ಆಗುತ್ತೆ. ಮಧ್ಯಾಹ್ನ ಈ ಒಂದು ಯಾತ್ರೆಗೆ ಚಾಲನೆಯನ್ನ ಕೊಡಲಾಗುತ್ತೆ. ಕಾಂಗ್ರೆಸ್ನ ದೇಶಾದ್ಯಂತ ಇರ್ತಕ್ಕಂಥ ನಾಯಕರು ಇವತ್ತು ಮಣಿಪುರಕ್ಕೆ ಜಮಾಯಿಸ್ತಾರೆ. ಅಲ್ಲಿಂದ ಯಾತ್ರೆಯನ್ನ ಶುರು ಮಾಡ್ತಾರೆ. ಮುಖ್ಯವಾಗಿ 100 ಲೋಕಸಭಾ ಕ್ಷೇತ್ರಗಳ ಮೂಲಕ ಹಾದು ಹೋಗುತ್ತೆ. 15 ರಾಜ್ಯಗಳನ್ನ ಈ ಒಂದು ಭಾರತ್ ಜೋಡೋ ಯಾತ್ರೆ ನ್ಯಾಯ ಯಾತ್ರೆ ಸಾಗುತ್ತೆ. ಮಹಾರಾಷ್ಟ್ರದಲ್ಲಿ ಅಂತ್ಯ ಆಗುತ್ತೆ. ಮಾರ್ಚ್ 20-21ರಂದು ಅಂತ್ಯ ಆಗುವಂತಹ ಸಾಧ್ಯತೆ ಇದೆ. ಸುಮಾರು 66 ದಿನಗಳ ಕಾಲ ಈ ಯಾತ್ರೆ ಸಾಗಲಿದೆ. ಇದು ಲೋಕಸಭಾ ಚುನಾವಣಾ ತಯಾರಿ ಅಂತಾನೆ ಹೇಳ್ಬೋದು. ಆದರೆ ಕಾಂಗ್ರೆಸ್ ಹೇಳುತ್ತೆ ಇದೊಂದು ಸೈದ್ಧಾಂತಿಕ ಹೋರಾಟ, ಇದು ಲೋಕಸಭಾ ಚುನಾವಣೆಗಾಗಿ ಮಾಡ್ತಾ ಇರತಕ್ಕಂಥ ಹೋರಾಟ ಅಲ್ಲ ಅನ್ನುವಂಥದ್ದು. ಆದರೂ ಕೂಡ ಇದು ಹಿಂದಿ ಬೆಲ್ಟ್ನಲ್ಲಿ ಹಿಂದಿ ಹಾರ್ಟ್ಲ್ಯಾಂಡ್ ಅಂತ ನಾವು ಕರೆಸ್ಕೊಳ್ತೀವಿ.
ಆ ಒಂದು ಪ್ರದೇಶದಲ್ಲಿ ಈ ಯಾತ್ರೆ ಸಾಗುತ್ತೆ. ಮುಖ್ಯವಾಗಿ ಉತ್ತರ ಪ್ರದೇಶ, ಜಾರ್ಖಂಡ್, ಛತ್ತೀಸ್ಗಢ, ರಾಜಸ್ಥಾನ, ಗುಜರಾತ್ ಹಾಗೂ ಮಹಾರಾಷ್ಟ್ರದಲ್ಲಿ ಅಂತ್ಯ ಆಗುತ್ತೆ. ಒಟ್ಟು 15 ರಾಜ್ಯಗಳನ್ನ ಇಲ್ಲಿ ಸಂಪರ್ಕ ಮಾಡುತ್ತೆ. ಈ ರಾಜ್ಯಗಳಲ್ಲಿ ಕಾಂಗ್ರೆಸ್ ಬಹಳಷ್ಟು ಕಡಿಮೆ ಸೀಟನ್ನ ಗೆದ್ದಿರತಕ್ಕಂಥದ್ದು. ಈ ರಾಜ್ಯಗಳಲ್ಲಿ ಕಾಂಗ್ರೆಸ್ ಕೇವಲ 15 ಸೀಟುಗಳನ್ನ ಗೆದ್ದಿದಂಥದ್ದು. ಹೀಗಾಗಿ ಈ ಒಂದು ಯಾತ್ರೆ ಮೂಲಕ ಅತ್ಯಂತ ಹೆಚ್ಚಿನ ಲೋಕಸಭಾ ಸ್ಥಾನಗಳನ್ನ ಗೆಲ್ಲಬೇಕು. ಬಿಜೆಪಿ ಅತ್ಯಂತ ಹೆಚ್ಚು ಸ್ಥಾನಗಳನ್ನ ಗೆದ್ದಿರ್ತಕ್ಕಂಥ ಕ್ಷೇತ್ರಗಳಲ್ಲೇ ಕಾಂಗ್ರೆಸ್ ಹೆಚ್ಚು ಸ್ಥಾನಗಳನ್ನ ಗೆಲ್ಲಬೇಕು. ಹಾಗಿದ್ದಲ್ಲಿ ಮಾತ್ರ ಬಿಜೆಪಿಗೆ ಟಕ್ಕರ್ ಕೊಡಲಿಕ್ಕೆ ಸಾಧ್ಯ ಅನ್ನುವಂಥದ್ದನ್ನ ಕಾಂಗ್ರೆಸ್ ಅರ್ಥಕೊಂಡಿದೆ. ಹಾಗಾಗಿ ಈ ಭಾರತ್ ಜೋಡೋ ನ್ಯಾಯಯಾತ್ರೆಗೆ ಇವತ್ತು ರಾಹುಲ್ ಗಾಂಧಿ ಅವರು ಚಾಲನೆಯನ್ನ ಕೊಡ್ತಾ ಇರತಕ್ಕಂಥದ್ದು. ಇಲ್ಲಿ ಮುಖ್ಯವಾಗಿ ನಾವು ನೋಡ್ತಾ ಹೋಗೋದಾದ್ರೆ ಭಾರತ್ ಜೋಡೋ ಯಾತ್ರೆ ಮೊದಲ ಹಂತ ಏನಿತ್ತು, ಕನ್ಯಾಕುಮಾರಿಯಿಂದ ಕಾಶ್ಮೀರವರೆಗೆ ಮಾಡಲಾಗಿತ್ತು. 4,000 ಕಿಲೋಮೀಟರ್ ಅನ್ನ ಕಾಲ್ನಡಿಗೆ ಮೂಲಕ ರಾಹುಲ್ ಗಾಂಧಿ ಅವರು ಸಾಗಿದ್ರು. ಇದು ಅತ್ಯಂತ ಹೆಚ್ಚಿನ ರೀತಿಯಲ್ಲಿ ಕಾಂಗ್ರೆಸ್ಗೆ ಯಶಸ್ಸನ್ನ ಕೊಟ್ಟಿತ್ತು. ಭಾರತ್ ಜೋಡೋ ಯಾತ್ರೆಯಿಂದನೇ ನಾವು ಕರ್ನಾಟಕವನ್ನು ಕೂಡ ಗೆಲ್ಲಲಿಕ್ಕೆ ಸಾಧ್ಯ ಆಗಿತ್ತು ಅನ್ನುವಂಥ, ಮತ್ತೆ ತೆಲಂಗಾಣವನ್ನು ಕೂಡ ಗೆಲ್ಲಲಿಕ್ಕೆ ಸಾಧ್ಯ ಆಗಿತ್ತು ಅನ್ನುವಂಥದ್ದನ್ನ ಕಾಂಗ್ರೆಸ್ ಹೇಳ್ಕೊಳ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಭಾರತ್ ಜೋಡೋ ನ್ಯಾಯ ಯಾತ್ರೆ ಏನಿದೆ ಇದು ಕಾಂಗ್ರೆಸ್ಗೆ ಲೋಕಸಭಾ ಚುನಾವಣೆಯಲ್ಲಿ ಕೂಡ ಅತ್ಯಂತ ಹೆಚ್ಚಿನ ಸಹಕಾರಿಯಾಗಲಿದೆ. ಒಂದು ಹೆಚ್ಚಿನ ಸ್ಥಾನಗಳನ್ನ ಗೆಲ್ಲಲಿಕ್ಕೆ ಸಹಕಾರಿಯಾಗಲಿದೆ ಅನ್ನುವಂತಹದ್ದನ್ನ ಕಾಂಗ್ರೆಸ್ ನಾಯಕರುಗಳು ಹೇಳ್ಕೊಳ್ತಾ ಇದ್ದಾರೆ. ಇವತ್ತು ಮಣಿಪುರದಲ್ಲಿ ಏನು ಆರಂಭ ಆಗುತ್ತೆ, ಇಡೀ ದೇಶಾದ್ಯಂತ ಕಾಂಗ್ರೆಸ್ ನಾಯಕರು ಯಾರ್ಯಾರು ಇದ್ದಾರೆ ಅವರೆಲ್ಲರೂ ಕೂಡ ಅಲ್ಲಿ ಸೇರ್ಕೊಳ್ತಾರೆ. ಈ ಒಂದು ಕಾಂಗ್ರೆಸ್ನ ಭಾರತ್ ಜೋಡೋ ನ್ಯಾಯ ಯಾತ್ರೆಗೆ ಚಾಲನೆಯನ್ನ ಸಿಗಲಿದೆ. ಅವಿನಾಶ್, ಧನ್ಯವಾದ ಹರೀಶ್.